ವಾವ್, ಸೂಪರ್ ಆಗಿರುವಂತಹ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹೊರಗಡೆಯಿಂದ ಬಂದವರಿಗೆ ಒಂದು ಹೇಳ್ತೀನಿ, ಕೂರ್ನ ಹಾಳು ಮಾಡಬೇಡಿ. ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಿಮ್ಗೇನಾದ್ರೂ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳಿದ್ರೆ ನೀವು ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳಿದ್ರೆ ಅದು ನಮ್ಮ ಮಾಂದಲ್ಪಟ್ಟಿ. ನೀವೆಲ್ಲರೂ ಕೇಳಿರ್ಬೋದು ಮುಗಿಲ್ಪೇಟೆ ಅಂತ ಹೇಳಿ. ಸೊ ಈ ಮುಗಿಲ್ಪೇಟೆ ಯಾವುದು ಅಂತ ಹೇಳಿದ್ರೆ ಅದೇ ನಮ್ಮ ಕೊಡಗಿನ ಮಾಂದಲ್ಪಟ್ಟಿ. ಮಾಂದಲ್ಪಟ್ಟಿನ ಯಾಕೆ ಮುಗಿಲ್ಪೇಟೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಗಾಳಿಪಟ ಮೂವಿ ನೀವೆಲ್ಲರೂ ಕೂಡ ನೋಡಿರ್ಬೋದು. ಎಲ್ಲರ ಫೇವ್ರೆಟ್ ಮೂವಿ ಅದು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇದ್ರು ಅದರಲ್ಲಿ. ಅವರು ನಮ್ಮ ಈ ಮಾಂದಲ್ಪಟ್ಟಿನ ಮುಗಿಲ್ಪೇಟೆ ಅಂತ ಹೇಳಿ ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇವಾಗ ಇದನ್ನ ಮಾಂದಲ್ಪಟ್ಟಿ ಅಂತಾನೂ ಹೇಳ್ತಾರೆ ಆ್ಯಂಡ್ ಹೊರಗಿನವರು ಮುಗಿಲ್ಪೇಟೆ ಅಂತ ಕೂಡ ಇದನ್ನ ಕರೀತಾರೆ. ಇದು ಮಡಿಕೇರಿಯಿಂದ ನಿಮಗೆ ಬರೋದಾದರೆ ಒಂದು 23 to 25 ಕಿಲೋಮೀಟರ್ಸ್ ಆಗ್ಬೋದು. ಆ್ಯಂಡ್ ಸೋಮಪೇಟ್ ಸೈಡಿಂದ ಬರೋದಾದರೆ 50 to 55 ಈ ಥರ ಕಿಲೋಮೀಟರ್ಸ್ ಆಗ್ಬೋದು. ಆ್ಯಂಡ್ ಬೆಸ್ಟ್ ಏನು ಅಂತ ಹೇಳಿದ್ರೆ ಆಫ್ ರೋಡಿಂಗ್. ಇಲ್ಲಿ ಬರಬೇಕಾದ್ರೆ ನಾವು ಜೀಪಲ್ಲಿ ಬಂದ್ವಿ. ಓನ್ ವೆಹಿಕಲ್ಸ್ ಅಂತ ಹೇಳಿದ್ರೆ ನಿಮಗೆ ಕಾರ್ಲೆಲ್ಲ ಬರಲಿಕ್ಕೆ ಚಾನ್ಸಸ್ ಇಲ್ಲ. ಸೊ ನೀವು ಕೂಡ ಜೀಪ್ ಜಿಪ್ಸಿ ಈ ಥರ ಅದರಲ್ಲಿ ಬರಬೇಕಾಗುತ್ತೆ. ಸೊ ಒಂದು ಒಳ್ಳೆ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ನೀವು ತಗೊಳ್ಬೇಕು ಅಂತ ಹೇಳಿದ್ರೆ ನೀವು ಮಾಂದಲ್ಪಟ್ಟಿಗೆ ಬರಲೇಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಬಂದಿದ್ದಾರೆ. ಸೊ ನೀವೇನಾದ್ರೂ ನೇಚರ್ ಲವರ್ ಆಗಿದ್ರೆ ಈ ತರ ಮಳೆ ಮಿಸ್ ನ ಎಂಜಾಯ್ ಮಾಡಬೇಕು ಅಂತಿದ್ರೆ ನೀವು ಕೂಡ ಈ ಟೈಮ್
ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಆದ್ರೆ ಇವಾಗ ಮಳೆ ಬರ್ತಿರೋದ್ರಿಂದ ನಾವು ನಿಮ್ಗೆ ಅದನ್ನ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಪ್ರಿಫರೇಬಲ್ ಅಂತ ಹೇಳಿದ್ರೆ ಅಂದ್ರೆ ಈ ಮಳೆಯಲ್ಲಿ ಅಷ್ಟು ನಿಮ್ಗೆ ವ್ಯೂಸ್ ಕಾಣಲ್ಲ, ಬರೀ ಮಿಸ್ಟ್ ಅಂಡ್ ಜೋರಾಗಿ ಮಳೆ ಬರ್ತಾ ಇರುತ್ತೆ. ನೀವು ಸ್ವಲ್ಪ ಬಿಸಿಲು ಇರ್ಬೇಕಾದ್ರೆ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ವ್ಯೂ ನೋಡ್ಲಿಕ್ಕೆ. ಇಲ್ಲಿ ಅದನ್ನ ನಾವು ವಿಜುವಲ್ಸ್ ತೋರಿಸ್ತೀವಿ, ನೋಡಿ ನೀವು. ಮಡಿಕೇರಿಯಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಮಾಂದಲ್ಪಟ್ಟಿ ಪುಷ್ಪಗಿರಿ ವನ್ಯಧಾಮಕ್ಕೆ ಸೇರಿದೆ. ಮಣ್ಣು ಕಲ್ಲುಗಳಿಂದ ಕೂಡಿರುವಂತಹ ರಸ್ತೆಯಲ್ಲಿಯೇ ನೀವು ಸಾಗಬೇಕಾಗುತ್ತೆ. ಇಲ್ಲಿ 4 ವೀಲರ್ಗಳು ಮಾತ್ರ ಸಲೀಸಾಗಿ ಮುಂದೆ ಸಾಗುತ್ತೆ. ಅದರಲ್ಲೂ ನೀವು ಜೀಪ್ಗಳಲ್ಲಿ ತೆರಳೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಮಾಂದಲ್ಪಟ್ಟಿಯನ್ನು ಸಹ ಪ್ರವಾಸಿಗರ ಸ್ವರ್ಗ ತಾಣ ಎಂದ್ರೆ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಏರು ರಸ್ತೆಯಲ್ಲಿ ಹರಸಾಹಸ ಮಾಡಿ ಬೆಟ್ಟವನ್ನ ಏರ್ಬೇಕು. ಅಲ್ಲಿ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ. ಅಲ್ಲಿಂದ ನಿಂತು ನೋಡಿದ್ರೆ ಸುತ್ತಲೂ ಹರಡಿ ನಿಂತ ಪರ್ವತ ಶ್ರೇಣಿಗಳು, ಅಲೆ ಅಲೆಯಾಗಿ ತೇಲಿ ಬರುವ ಮಂಜು, ಸುಂದರ ನಿಸರ್ಗ ಸೌಂದರ್ಯ ನಮ್ಮ ಆಯಾಸವನ್ನೆಲ್ಲ ಮಾಯ ಮಾಡಿಬಿಡುತ್ತೆ. ಇಷ್ಟೇ ಅಲ್ಲ, ಈ ಮಾಂದಲ್ಪಟ್ಟಿಯ ಸೌಂದರ್ಯಕ್ಕೆ ಮನಸೂತು ಅದೆಷ್ಟೋ ಫಿಲಂ ಶೂಟಿಂಗ್ಗಳು ಇಲ್ಲಿ ಆಗಿದೆ. ಅದರಲ್ಲೂ ತುಂಬಾ ಫೇಮಸ್ ಆಗಿರುವ ಮೂವಿ ಅಂದ್ರೆ ಅದು ಗಾಳಿಪಟ ಅಂಡ್ ಗಾಳಿಪಟದ ಮುಗಿಲ್ಪೇಟೆ. ಇವಾಗ ನಾವಿದ್ದೀವಿ ಕೋಟೆ ಬೆಟ್ಟದಲ್ಲಿ. ಬಹಳಷ್ಟು ಪ್ರವಾಸಿಗರಿಗೆ ಈ ಪ್ರವಾಸಿ ತಾಣದ ಪರಿಚಯ ಇಲ್ಲದೆ ಇರಬಹುದು. ಇದೊಂದು ಕೂಡ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸ್ ಆಗಿದೆ. ಇಲ್ಲಿ ನೀವು ಬೊಟ್ಲಪ್ಪ ಶ್ರೀ ಈಶ್ವರ ದೇವಾಲಯವನ್ನ ಕಾಣಬಹುದು. ಅಂಡ್ ಈ ಟೆಂಪಲ್ ಏನು ಅಂತ ಹೇಳಿದ್ರೆ ಎನಿ ಟೈಮ್ ಓಪನ್ ಇರೋದಿಲ್ಲ, ಅದಕ್ಕೂ ಕೂಡ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಇದೆ. ಅವಾಗ ಬಂದ್ರೆ ಮಾತ್ರ ನೀವು ಟೆಂಪಲ್ ಹತ್ರ ಹೋಗ್ಬೋದು, ಒಳಗೆ ಹೋಗ್ಬೋದು. ಇದು ಕೂಡ ದೊಡ್ಡ ದೊಡ್ಡ ಕಲ್ಲುಗಳಿಂದ ಕೂಡಿದೆ ಈ ಕೋಟೆ ಬೆಟ್ಟ. ಅಂಡ್ ಹೇಳ್ತಾರೆ ಈ ಒಂದು ಕೋಟೆದು ಕಲ್ಲನ್ನ ನಾವು ನೋಡಿದಾಗ ಆನೆಯ ಒಂದು ಬದಿಯನ್ನ ನಾವು ಕಾಣಬಹುದು, ಮುಖದ ಒಂದು ಬದಿಯನ್ನ ನಾವಿಲ್ಲಿ ಕಾಣಬಹುದು ಅಂತ ಕೂಡ ಹೇಳಲಾಗುತ್ತೆ. ಸೊ ಇವಾಗ ಮಾನ್ಸೂನ್ ಆಗಿರೋದ್ರಿಂದ ತುಂಬಾನೇ ಬ್ರೀಸ್ ಇದೆ, ಮಿಸ್ಟ್ ಫುಲ್ ಕವರ್ ಆಗಿದೆ. ಜಾಸ್ತಿ ವಿಜುವಲ್ಸ್ ನಾವು ನಿಮ್ಗೆ ತೋರಿಸ್ಲಿಕ್ಕೆ ಆಗಲ್ಲ, ಆದ್ರೆ ಮಿಸ್ಟ್ ಇಲ್ಲದೆ ಇರುವಾಗ ಹೇಗೆ ಕಾಣುತ್ತೆ ಕೋಟೆ ಬೆಟ್ಟ ಅನ್ನೋದನ್ನ ನೀವು ನೋಡಬಹುದು ನಮ್ಮ ವಿಜುವಲ್ಸ್ ಇಂದ.
ಮಡಿಕೇರಿಯಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿ ಸೋಮವಾರಪೇಟೆ ಮತ್ತೆ ಮಡಿಕೇರಿ ನಡುವೆ ಮಾದಾಪುರ ಅಂತ ಹೇಳುವಂತಹ ಸ್ಥಳದಲ್ಲಿ ಇರೋದೇ ಈ ಕೋಟೆ ಬೆಟ್ಟ. ಇದು ಕೊಡಗಿನಲ್ಲಿರುವ ಒಂದು ಪ್ರಮುಖ ಬೆಟ್ಟ ಆಗಿದೆ. ತಡಿಯಂಡಮೋಳ್ ಮತ್ತೆ ಬ್ರಹ್ಮಗಿರಿ ಬೆಟ್ಟಗಳ ನಂತರ ಬರೋದೇ ಈ ಕೋಟೆ ಬೆಟ್ಟ. ಇದು 5367 ಅಡಿಗಳ ಎತ್ತರವನ್ನ ಹೊಂದಿದೆ. ಮಾದಾಪುರದಿಂದ ಗರ್ವಾಲೆ ಅಥವಾ ಮುಕ್ಕೋಡ್ಲು ಗ್ರಾಮದ ಮೂಲಕ ನೀವು ಕೋಟೆ ಬೆಟ್ಟಕ್ಕೆ ತಲುಪಬಹುದು. ಬೆಟ್ಟದ ತಳಭಾಗದವರೆಗೂ ಕೂಡ ರಸ್ತೆಯ ಸೌಲಭ್ಯ ಇದೆ. ಟ್ರೆಕ್ಕಿಂಗ್ಗೆ ಅಂತೂ ಹೇಳಿ ಮಾಡಿಸಿದ ಹಾಗಿದೆ ನಮ್ಮ ಈ ಕೋಟೆ ಬೆಟ್ಟ. ಟ್ರೆಕ್ಕಿಂಗ್ ಮಾಡ್ತಾ ಪ್ರಕೃತಿ ಸೌಂದರ್ಯವನ್ನ ಆನಂದಿಸಬಹುದು. ಬೆಟ್ಟದ ಮೇಲೆ ಬಂದ್ಮೇಲೆ ಕಾಣುವಂತಹ ದೃಶ್ಯಗಳು ರಿಯಲಿ ಅಮೇಝಿಂಗ್. ಕೊಡಗಿನಲ್ಲಿರುವ ಹೆಚ್ಚಿನ ಬೆಟ್ಟಗಳ ಮೇಲೆ ನೀವು ದೇವಸ್ಥಾನಗಳನ್ನು ನೋಡಬಹುದು. ಹಾಗೆ ಈ ಕೋಟೆ ಬೆಟ್ಟದಲ್ಲಿಯೂ ಕೂಡ ಒಂದು ದೇವಸ್ಥಾನ ಇದೆ. ಅದುವೇ ಬೊಟ್ಲಪ್ಪ ಶ್ರೀ ಈಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಮೆಟ್ಟಿಲೇರಿ ನೀವು ಹೋದ್ರೆ ದೇವಾಲಯವನ್ನ ತಲುಪಬಹುದಾಗಿದೆ. ದೇವಸ್ಥಾನದ ತುಂಬಾ ಒಳಗಡೆ ಹೆಂಗಸರು ಹೋಗೋ ಹಾಗಿಲ್ಲ ಅಂತ ಅಲ್ಲಿ ಸೂಚನಾ ಫಲಕ ಕೂಡ ಒಂದು ಇದೆ. ಈ ಕೋಟೆ ಬೆಟ್ಟ ಟ್ರೆಕ್ಕಿಂಗ್ ಮಾಡೋರಿಗೆ ಸ್ವರ್ಗ ಆದ್ರೆ ಭಕ್ತರಿಗೆ ದೈವ ತಾಣ ಆಗಿದೆ. ದ್ರೌಪದ ಯುಗದಲ್ಲಿ ದುರ್ಯೋಧನನ ಕಪಟ ತಂತ್ರಕ್ಕೆ ಸಿಲುಕಿ ಪಗಡೆಯಾಡಿ ಎಲ್ಲವನ್ನ ಕಳೆದುಕೊಂಡು ವನವಾಸಕ್ಕೆ ತೆರಳಿದ ಪಾಂಡವರು ತಮ್ಮ ವನವಾಸದ ಕಾಲದಲ್ಲಿ ಕೊಡಗಿನ ಹಲವು ಬೆಟ್ಟ ಗುಡ್ಡಗಳಲ್ಲಿ ಅಡ್ಡಾಡಿದರೆಂದು, ಅದರಂತೆ ಕೋಟೆ ಬೆಟ್ಟಕ್ಕೆ ಬಂದ ಅವರು ಈಶ್ವರನನ್ನ ಪೂಜಿಸುವ ಸಲುವಾಗಿ ದೇಗುಲವನ್ನ ನಿರ್ಮಿಸಿದ್ರು ಎಂದು ಕೂಡ ಹೇಳಲಾಗಿದೆ. ಈ ದೇವಾಲಯವನ್ನ ಒಂದೇ ರಾತ್ರಿಯಲ್ಲಿ ಪಾಂಡವರು ನಿರ್ಮಿಸಿದ್ದಾರಂತೆ. ದೇಗುಲದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಶಿವಲಿಂಗವು ಅರ್ಜುನ ಅಮರಾವತಿಯ ಗಂಡಕ್ಕಿ ಹೊಳೆಯಿಂದ ತಂದು ಪ್ರತಿಷ್ಠಾಪನೆ ಮಾಡಿದ್ದೆಂದು ಹೇಳಲಾಗಿದೆ. ಬೆಟ್ಟಕ್ಕೆ ಚಾರಣ ತೆರಳುವವರು ದೇವಾಲಯಕ್ಕೆ ತೆರಳಿ ಈಶ್ವರನ ದರ್ಶನ ಮಾಡಿಕೊಂಡು ಬೆಟ್ಟವನ್ನೇರಿ ಬೆಟ್ಟದಿಂದ ಕಂಡುಬರುವ ನಿಸರ್ಗ ಸುಂದರ ನೋಟವನ್ನು ನೋಡಿಕೊಂಡು ಹಿಂದಿರುಗಬಹುದಾಗಿದೆ. ಬೆಟ್ಟದ ಮೇಲಿಂದ ಕಣ್ಣು ಹಾಯಿಸಿದಾಗ ಕಂಡುಬರುವಂತಹ ಗಿರಿ ಶಿಖರಗಳ ದೃಶ್ಯ ಕಣ್ಣಿಗೆ ಹಬ್ಬವನ್ನ ಉಂಟು ಮಾಡುತ್ತೆ. ಓಕೆ, ನಮ್ಮ ಜೊತೆಗೆ ಇವಾಗ ಈ ಈಶ್ವರ ದೇವಸ್ಥಾನದಲ್ಲಿ ಪ್ರವಾಸಿಗರಿದ್ದಾರೆ. ನೋಡುವ ಅವ್ರೇನ್ ಹೇಳ್ತಾರೆ ಅಂತ ಹೇಳಿ. ನಮಸ್ತೆ. ನಮಸ್ತೆ ಅಕ್ಕ. ಹೆಸರು? ಚರಣ್ ಅಂತ. ಜೋಶಿತ್ ಅಂತ. ಪ್ರವೀಣ್ ಅಂತ. ಎಲ್ಲಿಂದ ಬರ್ತಿರೋದು? ಗೋಣಿಕೊಪ್ಪದಿಂದ. ಕೂರ್ಗಿಂದ. ಇಲ್ಲಿ ಗೋಣಿಕೊಪ್ಪದಿಂದ. ಕೊಡಗಲ್ಲೇ ಇರೋದು ನೀವು? ಓಕೆ. ಯೂಶ್ವಲಿ ನಾವು ನೋಡ್ಬೋದು ಪ್ರವಾಸಿಗರು ಅತಿ ಹೆಚ್ಚಾಗಿ ಇಲ್ಲಿ ಬರ್ತಾರೆ. ಆ್ಯಂಡ್ ಇಲ್ಲಿರೋರು 1-2 ಸತಿ ಬರ್ತಾರೆ. ಆದರೆ ನೀವು ಮತ್ತೆ ಪುನಃ ಇಲ್ಲಿ ವಿಸಿಟ್ ಮಾಡಿದ್ದೀರಾ ಅಂದ್ರೆ ಅದಕ್ಕೆ ರೀಸನ್ ಏನಂತ? ಅಕ್ಕ, ಈ ಸ್ಪಾಟ್ನ ಮೆಮೊರೇಬಲ್ ಸ್ಪಾಟ್ ಅಕ್ಕ. ಈ ಥರ ಬಂಡೆ, ಈ ಥರ ನೇಚರ್ ಆಗಲಿ, ಈ ಥರ ಒಂದು ಏನು ಹೇಳ್ತಾರೆ ಮಿಸ್ಟ್ ಆಗಲಿ, ಯಾವುದೇ ಕಾರಣಕ್ಕೂ ನಾವು ಗೋಣಿಕೊಪ್ಪದಲ್ಲಿ ಎಲ್ಲೇ ಹೊರಗಡೆ ಹೋದ್ರೆ ಎಲ್ಲೂ ಸಿಗೋದಿಲ್ಲ. ಈ ಥರ ಒಂದು ಒಳ್ಳೆ ಸ್ಪಾಟ್ ಇದು. ನಾವು ಹೊಸೊಬ್ಬರು 2ನೇ ಸಲ ಪುನಃ ಬರ್ತಿರೋದು ನಾವು. ಟೆಂಪಲ್ ಚೆನ್ನಾಗಿದೆ, ಅದಕ್ಕೋಸ್ಕರ ನಾವು ಪುನಃ ಬಂದಿದ್ದೀವಿ ಅಂತ. ಕೂರ್ಗ್ ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಅಂತ ಏನಕ್ಕೆ ಹೇಳ್ತಾರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹೆವನ್ ಇನ್ ಅರ್ತ್ ಅಂತ ಹೇಳ್ಬೋದು ಇಲ್ಲಿ. ಸೊ ಆ ಒಂದು ಟ್ರಸ್ಟ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ಗೋಸ್ಕರ ನಾವು ಎಲ್ಲಿಯಾದರೂ ಶಿವನಿಗೋಸ್ಕರ ಬರ್ತೀವಿ ಅಂತ ಸಿಂಪಲ್ ಆಗಿ. ಶಿವಭಕ್ತರೆಲ್ಲರೂ ಕೂಡ ಇಲ್ಲಿ ವಿಸಿಟ್ ಮಾಡಬೇಕು ಅಂತ ಹೇಳಿ ಟೆಂಪಲ್ ಅನ್ನ. ಇದು ಬಿಟ್ಟರೆ ಬೇರೆ ಯಾವ ಪ್ಲೇಸ್ ನೀವು ಸಜೆಸ್ಟ್ ಮಾಡ್ತೀರಿ ಇಲ್ಲಿ ಬರೋರಿಗೆ, ಕೊಡಗಿಗೆ ಬರೋರಿಗೆ? ಕಬ್ಬೆ, ತಡಿಯಂಡಮೋಳ್. ಟ್ರೆಕ್ಕಿಂಗ್ ಇರುವಂಥದ್ದು. ಟ್ರೆಕ್ಕಿಂಗ್ ಇರೋಂಥದ್ದು ಕಾಕ ಹೈಯೆಸ್ಟ್ ಪೀಕ್ ತಡಿಯಂಡಮೋಳ್. ಕರ್ನಾಟಕದಲ್ಲಿ ಹೈಯೆಸ್ಟ್ ಪೀಕ್ ತಡಿಯಂಡಮೋಳ್. ನೀವು ಹೋಗ್ತಾ ಇರ್ತೀರಾ? ಹೋಗ್ತಾ ಇರ್ತೀವಿ ಅಕ್ಕ. ಬಟ್ ಅಲ್ಲಿ ಎಂಟ್ರಿ ಫೀಸ್ ಇದೆ, ಒಬ್ಬರಿಗೆ 200 ರುಪೀಸ್. ಫುಲ್ ಗಂಟೆ ಬಿಡೋದಿಲ್ಲ ನಮ್ಮ. ಆಫ್ ರೋಡಿಂಗ್ ಅರ್ಧ ಮಾತ್ರ ಬಿಡ್ತಾರೆ. ಅಲ್ಲಿಂದ ನಾವು ವಾಕಿಂಗಲ್ಲಿ ವಾಕಬಲ್ ಆಗಿ ಹೋಗಬೇಕು. ಒಟ್ಟು ಒಳ್ಳೆ ಸ್ಪಾಟ್, ಚೆನ್ನಾಗಿದೆ ಅದು. ಆ್ಯಂಡ್ ಇಲ್ಲಿ ಪ್ರವಾಸಿಗರು ಬರ್ತಾರಲ್ಲ, ಅವರು ಇಲ್ಲಿನ ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಬಹಳಷ್ಟು ಜನರ ಕಂಪ್ಲೇಂಟ್ಸ್ ಇದೆ. ಅದು ನಿಜ ಕೂಡ. ಸೊ ಅದ್ರ ಬಗ್ಗೆ ಏನು ಹೇಳ್ತೀನಿ? ಬಟ್ ಏನು ಅಂದರೆ ನಾನೊಂದು ಹೇಳ್ತೀನಿ, ಬಟ್ ಯಾರೇ ಬನ್ನಿ ಏನೇ ಮಾಡಿ, ಎಂಡ ಕುಡಿಲಿ ಏನೇ ಮಾಡಲಿ, ಬಟ್ ಅವ್ರದ್ದು ಏನು ವಸ್ತು ಇದೆ ಅದನ್ನು ತಗೊಂಡು ಅವ್ರು ನೀಟಾಗಿ ವಾಪಸ್ ಅಲ್ಲಿ ತಗೊಂಡು ಈ ಕೆಳಗಡೆ ಎಲ್ಲೊಂದು ಜಾಗದಲ್ಲಿ ಹಾಕಿದ್ರೆ ಅದೊಂದು ಒಳ್ಳೆ ಕೂರ್ಗ್ನ ಉಳಿಸ್ದಂಗೆ ಆಯ್ತದೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಅಷ್ಟೇ ಅಕ್ಕ. ದಮ್ಮಯ್ಯ ಹೊರಗಡೆಯಿಂದ ಬಂದವ್ರಿಗೆ ಒಂದು ಹೇಳ್ತೀನಿ ಏನು ಅಂತಂದರೆ, ಕೂರ್ಗ್ನ ಹಾಳು ಮಾಡಬೇಡಿ. ದಮ್ಮಯ್ಯ ಯಾವುದೇ ಬಾಟ್ಲ್ ಆಗಲಿ ಯೂಸ್ ಅಂದ್ರೂ ಏನಾದರೂ ಅಲ್ಲಿ ನಿಮ್ಮ ಗಾಡೀಲಿ ಇಟ್ಕೊಂಡು ತೆಗ್ದು ಎಲ್ಲ ಡಸ್ಟ್ಬಿನ್ ಇರ್ತದೆ, ಅಲ್ಲಿ ಸಿಕ್ಕಿದ್ರೆ ಹಾಕ್ಬಿಡಿ ಅಕ್ಕ. ಅಷ್ಟೇ ಹೇಳೋದು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಶಿವ ಭಕ್ತರೆಲ್ಲರೂ ಕೂಡ ಈ ಕೋಟೆ ಬೆಟ್ಟದಲ್ಲಿರುವಂತಹ ಬೊಟ್ಲಪ್ಪ ಈಶ್ವರ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ. ಎಕ್ಸ್ಪ್ಲೋರ್ ಕೂರ್ಗ್ ವಿತ್ ಕೂರ್ಗ್ ಬಜ್ನ ಇವತ್ತಿನ ಎಪಿಸೋಡಲ್ಲಿ ನಾವು ನಿಮಗೆ ಪರಿಚಯ ಮಾಡಿದಂತಹ ಎಲ್ಲ ಪ್ಲೇಸಸ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಇದುವರೆಗೆ ಈ ಪ್ಲೇಸನ್ನು ವಿಸಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಈ ಪ್ಲೇಸನ್ನು ವಿಸಿಟ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಈ ಪ್ಲೇಸಸ್.
ಮತ್ತೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನೂ ಹೆಚ್ಚಿನ ಪ್ಲೇಸಸ್ ಅನ್ನ ನಿಮ್ಗೆ ಪರಿಚಯ ಮಾಡ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ. ಅಲ್ಲಿವರೆಗೂ ನೀವೇನ್ ಮಾಡ್ಬೇಕು, ನಮ್ಮ ಕೂರ್ಗ್ ಬಸ್ ಪೇಜ್ ಅನ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಹಾಗೇನೆ ಯೂಟ್ಯೂಬ್ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗಿರ್ಬೋದು, ಇಂಟರ್ವ್ಯೂಸ್ ಆಗಿರ್ಬೋದು, ಬಹಳಷ್ಟು ಕಾರ್ಯಕ್ರಮಗಳು ನಿಮ್ಮನ್ನ ರಂಜಿಸ್ಲಿಕ್ಕೆ ಮೂಡಿ ಬರ್ತಾ ಇದೆ. ಸೊ ಕೀಪ್ ಸಪೋರ್ಟಿಂಗ್ ಕೂರ್ಗ್ ಬಸ್. ಥ್ಯಾಂಕ್ ಯು.